ಬಾಲಚಂದ್ರ ಎಂ ಶ್ರೀ ಸಿದ್ಧಗಂಗಾ ಮಠ. ಆತ್ಮೀಯರೇ, 10ನೇ ಕ್ಲಾಸ್ ಫೇಲ್ ಆಗಿದ್ದೊಬ್ಬ ಹುಡುಗ 24 ವರ್ಷಗಳ ಕಾಲ ಕ್ರಿಕೆಟ್ ಸಾಮ್ರಾಜ್ಯದ ಚಕ್ರವರ್ತಿಯಾದ ಸಚಿನ್ ತೆಂಡೂಲ್ಕರ್ ಅಂತ ಎಲ್ರಿಗೂ ಹೇಳ್ತಿರ್ತೀವಿ. ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಿದ್ದೊಬ್ಬ ಹುಡುಗ ಕೋಟ್ಯಾಧಿಪತಿಯಾದ ಅಂಬಾನಿ ಅಂತ ಹೇಳ್ತಿರ್ತೀವಿ. ಆದ್ರೆ ಕ್ಲಾಸ್ ರೂಮ್ ನ ಹೊರಗಡೆ ಗೋಣಿ ಚೀಲದ ಮೇಲೆ ಕುಳಿತುಕೊಂಡು ಓದಿದ ಒಬ್ಬ ಬಡ ದಲಿತ ಹುಡುಗ ಈ ದೇಶದ ಮಹಾನ್ ಭಾಗ್ಯ ವಿಧಾತ, ಆಧುನಿಕ ಭಾರತದ ನಿರ್ಮಾತೃ, ಪ್ರಪಂಚದ ಜ್ಞಾನದ ಸಂಕೇತ ಹಾಗೂ ಇಡೀ ವಿಶ್ವಕ್ಕೆ ಮಾದರಿಯಾದ ವ್ಯಕ್ತಿಯಾದ್ರು ಅಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಗ್ಗೆ ನಾವು ಹೆಚ್ಚು ಯಾರಿಗೂ ಹೇಳೋದೇ ಇಲ್ಲ. ನಮ್ಮ ದೇಶದಲ್ಲಿ ಎಷ್ಟೋ ಜನಕ್ಕೆ ಯೋಗ್ಯತೆ ಹಾಗೂ ಅರ್ಹತೆಗಳಿಲ್ಲದೆ ಇದ್ರೂ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗಿಂತ ಮೊದಲೇ ಕೊಟ್ವಿ. ಆತ್ಮೀಯರೇ, ನಾವು ಭಾರತ ರತ್ನ ಪ್ರಶಸ್ತಿಯನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ರಿಗೆ ಅವರು ಸತ್ತ ಎಷ್ಟೋ ವರ್ಷಗಳ ನಂತರ ತುಂಬಾ ಲೇಟ್ ಆಗಿ ಕೊಟ್ಟು ಅವರಿಗೆ ಅವಮಾನ ಮಾಡ್ತೀವಿ. ಆದ್ರೆ ಅವರ ಮಹಿಮೆಯನ್ನ ನಮಗಿಂತ ಮೊದಲೇ ಗುರುತಿಸಿದ್ದು ಅಮೆರಿಕ ದೇಶ. ಅಮೆರಿಕ ದೇಶದಿಂದ ವಿಶ್ವರತ್ನ ಅನ್ನೋ ಪ್ರಶಸ್ತಿಯನ್ನ ಹಾಗೂ ಗೌರವವನ್ನ ಪಡೆದ ಜಗತ್ತಿನ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಆತ್ಮೀಯರೇ, ಬಹುಶಃ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಓದಿರುವ ವ್ಯಕ್ತಿಗಳಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಹ ಒಬ್ರು. ಪ್ರಪಂಚದ 10 ಜನ ಮಹಾಜ್ಞಾನಿಗಳ ಸಾಲಿನಲ್ಲಿ ಅಂಬೇಡ್ಕರ್ ಅವರದ್ದು ಮೊದಲ ಹೆಸರು. ಪ್ರಪಂಚದ 70 ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ ಜಗತ್ತಿನ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಬಡತನದಲ್ಲಿ ಹುಟ್ಟಿ ಹೆಜ್ಜೆ ಹೆಜ್ಜೆಗೂ ಅವಮಾನಗಳನ್ನ ಸಹಿಸಿಕೊಂಡು ತನ್ನ ದೇಶದ ದೀನ ದಲಿತರನ್ನ ಉದ್ಧಾರ ಮಾಡೋದಕ್ಕೆ ವಿದೇಶಗಳಿಗೆ ಹೋಗಿ 52,000 ಪುಸ್ತಕಗಳನ್ನ ಓದಿ ಮತ್ತೆ ವಾಪಸ್ ಭಾರತಕ್ಕೆ ಬಂದು ಭಾರತದಲ್ಲಿ ಶಿಕ್ಷಣದ ಕ್ರಾಂತಿ ಮಾಡಿದ ಮಹಾಪುರುಷ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ತನ್ನ ಇಡೀ ಜೀವನದಲ್ಲಿ ಸಾಯುವವರೆಗೆ ಒಂದೇ ಒಂದು ಕೆಟ್ಟ ಚಟಗಳಿಗೆ, ಮಾದಕ ದ್ರವ್ಯ ವ್ಯಸನಕ್ಕೆ, ಬೀಡಿ, ಸಿಗರೇಟ್, ಮದ್ಯ, ಮಾಂಸ, ಹೆಣ್ಣು, ಹೊನ್ನು, ಮಣ್ಣುಗಳಿಗೆ ಬಲಿಯಾಗದೆ ಸದಾ ತನ್ನ ದೇಶದ ಹಿತಚಿಂತನೆಯನ್ನೇ ಮಾಡಿದ ವ್ಯಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಬಡ ದಲಿತ ಕುಟುಂಬದಲ್ಲಿ ಹುಟ್ಟಿದ ಈ ಮಹಾತ್ಮನ ಕ್ವಾಲಿಫಿಕೇಶನ್ ಗೊತ್ತಾ ನಿಮಗೆ? BA ಇಂಡಿಯಾ, MA, PhD, DSc ಅಮೆರಿಕ, MSc, LLB ಬಾರ್ ಅಟ್ ಲಾ ಲಂಡನ್, LLD ಕೊಲಂಬಿಯಾ, ಡಿಲಿಟ್ ಓಸ್ಮಾನಿಯಾ ಯೂನಿವರ್ಸಿಟಿ, ಪೊಲಿಟಿಕಲ್ ಸೈನ್ಸ್ ಜರ್ಮನಿ. ಕಡು ಬಡತನದಲ್ಲಿ ಹುಟ್ಟಿ ಶಾಲೆಯಿಂದ ಹೊರಗೆ ಗೋಣಿ ಚೀಲದ ಮೇಲೆ ಕುಳಿತು ಮೀಸಲಾತಿ ಇಲ್ಲದ ಆ ಸಂದರ್ಭದಲ್ಲಿ ಕಷ್ಟಗಳ ಪರಂಪರೆಗಳನ್ನು ದಾಟಿದ ಭೀಮರಾವ್ ಅತ್ಯಂತ ಎತ್ತರಕ್ಕೆ ಬೆಳೆದು ಅಂಬೇಡ್ಕರ್ ಅನ್ನೋ ಮಹಾವ್ಯಕ್ತಿಯಾದ್ರು. ಆದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 74 ವರ್ಷಗಳು ಕಳೀತಾ ಇದ್ರು ಒಬ್ಬರೇ ಒಬ್ರು ಸಹ ಇದುವರೆಗೆ ಇಷ್ಟೆಲ್ಲ ಅನುಕೂಲಗಳಿದ್ರು ಅಂಬೇಡ್ಕರ್ ಪಾದದ ಧೂಳಿನಷ್ಟು ಬೆಳೆಯಲಿಲ್ಲ. ಯಾಕೆ? ಆತ್ಮೀಯರೇ, ಅಂಬೇಡ್ಕರ್ರಿಗೆ ಈ ದೇಶದ ಕೆಲವರು ಮಾಡಿದ ಅವಮಾನ ಅಷ್ಟಿಷ್ಟಲ್ಲ. 52,000 ಪುಸ್ತಕಗಳನ್ನ ಓದಿ ಪ್ರಪಂಚದ ಮಹಾಮೇಧಾವಿ ಅನ್ಸ್ಕೊಂಡು ಭಾರತಕ್ಕೆ ಬಂದು ಇಲ್ಲಿ ಬದಲಾವಣೆ ತರಬೇಕು ಅಂತ ಭಾವಿಸಿ ಚೌದರ್ಕೆರೆಗೆ ನೀರು ಕುಡಿಯೋದಕ್ಕೆ ಹೋದ್ರೆ ದಲಿತರು ನೀರು ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ ಅಂತ ಕಲ್ಲುಗಳಿಂದ, ದೊಣ್ಣೆಗಳಿಂದ ಆ ಮಹಾನುಭಾವನನ್ನ ಅಟ್ಟಾಡಿಸ್ಕೊಂಡು ಮೈಯೆಲ್ಲ ರಕ್ತ ಬರಂಗೊಡಿದ್ರು. ಮುಂಬೈನ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾಗ ಸ್ಟಾಫ್ ರೂಮ್ ನಲ್ಲಿದ್ದ ಮಡಿಕೆನಲ್ಲಿ ನೀರು ಕುಡಿದಿದ್ದಕ್ಕೆ ಅಲ್ಲಿನ ಪ್ರೊಫೆಸರ್ ಒಬ್ರು ಅವರು ಮುಟ್ಟಿದ ಆ ಮಡಿಕೆಯನ್ನೇ ಮೇಲಿಂದ ಕೆಳಗೆ ಬಿಸಾಕಿ ಒಡೆದು ಹಾಕಿದ್ರು. ಅವರು ಸಿಗ್ನೇಚರ್ ಹಾಕಿದ ನಂತರ ಅಟೆಂಡೆನ್ಸ್ ಪುಸ್ತಕಕ್ಕೆ ತುಳಸಿ ದಳಗಳಿಂದ ಗಂಗಾಜಲವನ್ನ ಪ್ರೋಕ್ಷಣೆ ಮಾಡಿದ್ರು. ಕಾನೂನು ಪಾಠ ಮಾಡೋದಕ್ಕೆ ಅಂತ ಕ್ಲಾಸ್ ರೂಮ್ ಒಳಗಡೆಗೆ ಹೋದ್ರೆ ವಿದ್ಯಾರ್ಥಿಗಳೆಲ್ಲ ನಮಗ್ ಮೈಲಿಗೆ ಆಯ್ತು ಅಂತ ಎದ್ದು ಕ್ಲಾಸ್ ರೂಮ್ ನಿಂದ ಹೊರಗಡೆ ಓಡೋದ್ರು. ಅಷ್ಟೇ ಅಲ್ಲ ಆತ್ಮೀಯರೇ, ಬಾಡಿಗೆ ಮನೆ ಹುಡುಕೋದಕ್ಕೆ ಹೋದಾಗ 3 ತಿಂಗಳು ಅಲೆದ್ರು. ದಲಿತ ಅನ್ನೋ ಕಾರಣಕ್ಕಾಗಿ ಯಾರೂ ಮನೆ ಬಾಡಿಗೆಗೆ ಕೊಡ್ಲೇ ಇಲ್ಲ ಅವ್ರಿಗೆ. 3 ತಿಂಗಳ ನಂತರ ಎಲ್ಲೋ ಒಂದು ಕಡೆ ಮನೆ ಬಾಡಿಗೆಗೆ ಸಿಕ್ತು. ಒಂದಿನ ಕಾಲೇಜಿಂದ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಜೋರಾಗಿ ಮಳೆ ಬರ್ತಾ ಇತ್ತು. ಮಳೆಯಲ್ಲಿ ನೆನ್ಕೊಂಡು ಮನೆಗೆ ಬಂದು ನೋಡಿದ್ರೆ ಅಕ್ಕಪಕ್ಕದವರಿಗೆ ಅವರು ದಲಿತರು ಅಂತ ಗೊತ್ತಾಗಿ ಮನೆ ಒಳಗಿದ್ದ ಅವರ ಬಟ್ಟೆ ಹಾಗೂ ಪುಸ್ತಕಗಳನ್ನ ಆಚೆಗೆಸ್ದು ಮನೆಗೆ ಬೆಂಕಿ ಹಚ್ಚಿಬಿಟ್ಟಿದ್ರು. ಅಲ್ಲಿಗೆ ಬಂದು ಅದನ್ನೆಲ್ಲ ನೋಡಿದ ಅಂಬೇಡ್ಕರ್ ಅಲ್ಲಿದ್ದವರ ಕಾಲುಗಳನ್ನ ಹಿಡ್ಕೊಂಡು ಕೇಳ್ತಾರೆ, ನನಗ್ ಸ್ವಲ್ಪ ಸಮಯ ಕೊಡಿ, ನನಗ್ ಸ್ವಲ್ಪ ಟೈಮ್ ಕೊಡಿ, ಮಳೆ ಬರ್ತಾ ಇದೆ, ಪುಸ್ತಕಗಳು ನೆಂದು ಹೋಗ್ತವೆ, ಮಳೆ ನಿಂತ ಮೇಲೆ ನಾನೇ ಹೊರಟು ಹೋಗ್ತೀನಿ ಅಂತ ಹೇಳಿದ್ರು. ಕೇಳದೆ ಅವರನ್ನ ಕತ್ತಿಡದ ಆಚೆಗೆ ದಬ್ಬಿದ್ರು. ತಮ್ಮ ಮೈ ಮೇಲಿನ ಕೋಟನ್ನ ಬಿಚ್ಚಿ
ಮಳೆಯಲ್ಲಿ ನೆನೀತಿದ್ದ ಪುಸ್ತಕಗಳ ಮೇಲೆ ಹೊದಿಸಿ ಪುಸ್ತಕಗಳನ್ನ ತಬ್ಬುಕೊಂಡವತ್ ರಾತ್ರಿ ಇಡೀ ಕಣ್ಣೀರಿಟ್ರು ಭಾರತದ ಭಾಗ್ಯವಿದಾತ ಡಾಕ್ಟರ್ BR ಅಂಬೇಡ್ಕರ್. ಸ್ನೇಹಿತರೆ, ಅಂಬೇಡ್ಕರ್ ಅವರನ್ನ ನಾನು ಮಹಾತ್ಮ ಅಂತ ಯಾಕೆ ಕರಿತೀನಿ ಗೊತ್ತಾ? ಅವರ ವ್ಯಕ್ತಿತ್ವ, ಅವರ ಹೃದಯ ವೈಶಾಲ್ಯತೆ, ಅವರ ದೇಶ ಪ್ರೇಮ ಎಂಥದ್ದಿತ್ತು ಗೊತ್ತಾ? ಯಾವ ದೇಶದ ಅರ್ಧದಷ್ಟು ಜನ ತನ್ನನ್ನ ನಾಯಿಗಿಂತಲೂ ಕಡೆಯಾಗಿ ನೀಚವಾಗಿ ಕಂಡ್ರೋ, ಕೊಡಬಾರದ ಚಿತ್ರಹಿಂಸೆ ಕೊಟ್ರೋ, ಅದೇ ದೇಶಕ್ಕೆ, ಅದೇ ದೇಶದ ಮುಂದಿನ ಪೀಳಿಗೆಯ ಲಕ್ಷಾಂತರ ವರ್ಷಗಳ ಭವ್ಯ ಭವಿಷ್ಯಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು 2 ವರ್ಷ 11 ತಿಂಗಳು 15 ದಿನಗಳ ಕಠಿಣ ಪರಿಶ್ರಮದಿಂದ ಭಾರತ ದೇಶಕ್ಕೆ ಸಂವಿಧಾನವನ್ನ ರಚಿಸಿಕೊಟ್ರು. 2 ವರ್ಷ 11 ತಿಂಗಳು 15 ದಿನಗಳ ಕಾಲ ಕಠಿಣ ಪರಿಶ್ರಮದಿಂದ ಭಾರತ ದೇಶಕ್ಕೆ ಸಂವಿಧಾನವನ್ನು ರಚಿಸಿಕೊಟ್ರು. ಅದು ಅಂತಿಂತ ಸಂವಿಧಾನವಲ್ಲ, ಪ್ರಪಂಚದ ಅತಿ ದೊಡ್ಡ ಸಂವಿಧಾನವನ್ನ ರಚಿಸಿಕೊಟ್ರು. ದಟ್ ಈಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬದುಕಿದ್ದಾಗ ಕೊಡಬಾರದ ಹಿಂಸೆಯನ್ನು ಕೊಟ್ಟು ಸತ್ ಮೇಲೆ ಬೀದಿ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಅವರ ಸ್ಟ್ಯಾಚ್ಯುಗಳನ್ನ, ವಿಗ್ರಹಗಳನ್ನ ಸ್ಥಾಪಿಸಿ ಪೂಜಿಸ್ತಾ ಇದ್ದೇವೆ. ಕಚೇರಿಗಳಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೇವೆ. ನಾಚಿಕೆಯಾಗಬೇಕು ನಮಗೆ. ಆತ್ಮೀಯರೇ, ಅಂಬೇಡ್ಕರ್ ಋಣವನ್ನ ಈ ದೇಶ ಯಾವತ್ತಿಗೂ ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ದೇಶಕ್ಕೆ ಅವರ ಕೊಡುಗೆ ಅಪಾರ. ಅವರನ್ನ ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸದೆ ಆ ಮಹಾತ್ಮನನ್ನ ಇನ್ನಾದ್ರೂ ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಓದೋದಕ್ಕೆ ಪ್ರಯತ್ನಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರೇ, ದಯವಿಟ್ಟು ನಮ್ಮನ್ನ ಕ್ಷಮಿಸಿಬಿಡಿ ಪ್ಲೀಸ್. ನನ್ನ ದೇಶದ ಕೆಲವರು ಆಗ ನಿಮಗೆ ಕೊಟ್ಟ ಹಿಂಸೆ, ನೋವುಗಳನ್ನ ಲೆಕ್ಕಿಸದೆ ಈ ದೇಶಕ್ಕೆ ನೀವು ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದೀರಿ. ನಿಮಗೆ ನೀವೇ ಸರಿಸಾಟಿ. ಅಂದು ನನ್ನ ದೇಶದ ಕೆಲವು ಜನ ನಿಮಗೆ ಕೊಟ್ಟ ಹಿಂಸೆ, ನೋವು, ತೊಂದರೆಗಳಿಗೆ ಇವತ್ತು ನಾನು ಇಡೀ ದೇಶದ ಪರವಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನೆ, ಸಾರಿ ಕೇಳ್ತಾ ಇದ್ದೇನೆ. ಪ್ಲೀಸ್ ನಮ್ಮನ್ನ ಕ್ಷಮಿಸಿಬಿಡಿ. ಪ್ಲೀಸ್ ನಮ್ಮನ್ನ ಕ್ಷಮಿಸಿಬಿಡಿ. ಪ್ಲೀಸ್ ನಮ್ಮನ್ನ ಕ್ಷಮಿಸಿಬಿಡಿ.